ಹಲೋ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ಶಾರ್ಟ್ ಆ್ಯಪ್ ಯೂಸ್ ಮಾಡಿಕೊಂಡು ಹೇಗೆ ವಿಡಿಯೋ ಎಡಿಟಿಂಗ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬೇಸಿಕ್ ವಿಡಿಯೋ ಎಡಿಟಿಂಗ್ ಹೇಗೆ ಮಾಡೋದು ಅಂತ. ಇದು ನಿಮಗೆ ಯೂಟ್ಯೂಬ್ಗೆ ವೀಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಡೀಟೇಲಾಗಿ ಎಕ್ಸ್ಪ್ಲೇನನ್ನು ನಾನಿವತ್ತು ಮಾಡ್ತಾ ಇದ್ದೀನಿ. ಹಾಗೆಯೇ ಮುಂದಿನ ವೀಡಿಯೋದಲ್ಲಿ ಯೂಟ್ಯೂಬ್ಗೆ ಥಂಬ್ನೈಲ್ ಹೇಗೆ ಮಾಡೋದು ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಯಾರಿಗಾದರೂ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಆದರೆ ನೀವು ಅವರಿಗೆ ಈ ವಿಡಿಯೋನ ಶೇರ್ ಮಾಡ್ಬೋದು. ವಿಡಿಯೋನ ತಡ ಮಾಡದೆ ಶುರು ಮಾಡೋಣ. ನಾನಿವತ್ತು ಇನ್ಶಾರ್ಟ್ ಆ್ಯಪನ್ನು ಈ ಆ್ಯಂಡ್ರಾಯ್ಡ್ ಫೋನ್ ಯೂಸರ್ಸ್ಗೆ ಹೇಗೆ ಈಸಿಯಾಗಿ ಡೌನ್ಲೋಡ್ ಮಾಡಿಕೊಂಡು ವಿಡಿಯೋ ಎಡಿಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾವು ಪ್ಲೇಸ್ಟೋರ್ಗೆ ಹೋಗಿ ಆ್ಯಪನ್ನು ಡೌನ್ಲೋಡ್ ಮಾಡಬೇಕು. ನಿಮಗೆ ಪ್ಲೇಸ್ಟೋರಲ್ಲಿ ಹಲವಾರು ವಿಡಿಯೋ ಎಡಿಟಿಂಗ್ ಆ್ಯಪ್ಗಳಿವೆ. ಅದರಲ್ಲಿ ನಾನಿವತ್ತು ನಿಮಗೆ ವಿಡಿಯೋ ತೋರಿಸ್ಕೊಡ್ತಾ ಇರೋದು ಇನ್ಶಾರ್ಟ್ ಆ್ಯಪಲ್ಲಿ. ಕೆಲವರು ಅದನ್ನು ಇನ್ಶಾರ್ಟ್ ಆ್ಯಪ್ ಅಂತ ಕೂಡ ಕರೀತಾರೆ. ಇನ್ಶಾರ್ಟ್ ಆ್ಯಪ್ ಇದು ಫೋಟೋ ಮತ್ತು ವಿಡಿಯೋ ಎಡಿಟಿಂಗ್ ಒಂದು ಆ್ಯಪ್. ಇಲ್ಲಿ ನೀವು ನೋಡ್ಬೋದು 4.7 ರೇಟಿಂಗ್ಸ್ ಇದೆ ಇದಕ್ಕೆ. ವಿಡಿಯೋ ಎಡಿಟರ್ ಆ್ಯಂಡ್ ಮೇಕರ್ ಇನ್ಶಾರ್ಟ್ ಆ್ಯಪ್ ಅಂತ ಇದೆ. ಇದರಲ್ಲಿ ನೀವು ಈಸಿಯಾಗಿ ವಿಡಿಯೋ ಎಡಿಟಿಂಗ್ನ ಮಾಡ್ಬೋದು. ಥಂಬ್ನೈಲ್ ಕೂಡ ಅಷ್ಟೇ ತುಂಬಾ ಈಸಿಯಾಗಿ ಇದರಲ್ಲಿ ಮಾಡ್ಬೋದು. ಹಾಗಾಗಿ ನಾನಿವತ್ತು ಇದೇ ಆ್ಯಪನ್ನು ಯೂಸ್ ಮಾಡಿಕೊಂಡು ವಿಡಿಯೋ ಎಡಿಟಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾವು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ಇವತ್ತಿನ ವಿಡಿಯೋ ಸ್ವಲ್ಪ ನಿಮಗೆ ಲೆಂತ್ ಆಗ್ಬೋದು, ಯಾಕಂದರೆ ನಾನು ಸ್ವಲ್ಪ ಡೀಟೇಲಾಗಿ ಅದನ್ನು ಎಕ್ಸ್ಪ್ಲನೇಷನ್ ಮಾಡಲೇಬೇಕಾಗುತ್ತೆ. ಸ್ಕಿಪ್ ಮಾಡಿದರೆ ಅಥವಾ ಅದರ ಬಗ್ಗೆ ನಿಮಗೆ ಕೊಡ್ತಿದ್ರೆ ಅದು ನಿಮಗೆ ಕಷ್ಟ ಆಗ್ಬೋದು. ಹಾಗಾಗಿ ಸ್ವಲ್ಪ ವಿಡಿಯೋ ಲೆಂತ್ ಆಗಿರುತ್ತೆ. ನೀವು ಸರಿಯಾಗಿ ನೋಡಿದರೆ ನೀವು 1 ಗಂಟೆಯಲ್ಲೇ ಈ ವಿಡಿಯೋ ಎಡಿಟಿಂಗನ್ನು ಕಲಿಬೋದು. ಓಕೆ, ಈಗ ಆ್ಯಪ್ ಡೌನ್ಲೋಡ್ ಆಗಿದೆ. ನಾನು ಅದನ್ನು ಓಪನ್ ಮಾಡ್ತಾ ಇದ್ದೀನಿ. ಓಕೆ, ನೀವೀಗ ಓಪನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ 3 ಆಪ್ಷನ್ ಸಿಗುತ್ತೆ. ಒಂದು ವಿಡಿಯೋ, ಫೋಟೋಸ್, ಹಾಗೆಯೇ ಕೊಲ್ಯಾಜ್ ಅಂತ ಒಂದು ಆಪ್ಷನ್. ನಮಗೆ ಈಗ ಫೋಟೋಸ್ ಅಂದರೆ ಯೂಟ್ಯೂಬ್ಗೆ ಥಂಬ್ನೈಲ್ ಮಾಡಬೇಕಂತಾದರೆ ಈ ಸೆಕೆಂಡ್ ಆಪ್ಷನ್ ಫೋಟೋಸ್ ಅಂತ ಇದೆಯಲ್ಲ, ಫೋಟೋ, ಅದನ್ನು ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಮತ್ತು ಒಂದು 4-5 ಫೋಟೋವನ್ನು ನಾವು ಜಾಯಿಂಟ್ ಮಾಡ್ತೀವಿ. ಈಗ ಬರ್ಡೇಗೆಲ್ಲ ನೀವು ನೋಡ್ಬೋದು ಪೋಸ್ಟರ್ ಥರ ಒಂಥರ ಹಾಕ್ತೀವಲ್ಲ, ಅದಕ್ಕೆ ನಾವು ಕೊಲ್ಯಾಜ್ ಅನ್ನೋ ಆಪ್ಷನನ್ನು ಯೂಸ್ ಮಾಡಬೇಕು. ಇವತ್ತು ನಾವು ವಿಡಿಯೋ ಎಡಿಟಿಂಗ್ ಮಾಡೋದ್ರಿಂದ ಈ ವಿಡಿಯೋ ಆಪ್ಷನನ್ನು ಕ್ಲಿಕ್ ಮಾಡಿ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ಇಲ್ಲಿ ಆಪ್ಷನ್ ಬರುತ್ತೆ ನಿಮಗೆ ಈ ಫೋಟೋಸ್ ಮತ್ತು ವೀಡಿಯೋಸನ್ನು ಅಲೌ ಮಾಡಬೇಕು ಅಂತ. ಇದರಲ್ಲಿ ನೀವು ಅಲೌ ಆಲ್ ಅಂತಲೇ ಕೊಡಬೇಕು. ಯಾಕಂದರೆ ನಿಮ್ಮ ಗ್ಯಾಲರಿಯಲ್ಲಿರೋ ಎಲ್ಲ ಫೋಟೋಸ್ ಮತ್ತು ವೀಡಿಯೋಸ್ ನಿಮಗೆ ಇದಕ್ಕೆ ಬೇಕಾಗುತ್ತೆ. ಅಂದರೆ ಯಾವ ವಿಡಿಯೋ ಎಡಿಟಿಂಗ್ ನೀವು ಲಿಮಿಟ್ ಕೊಟ್ಟರೆ ಅದು ಜಸ್ಟ್ ಲಿಮಿಟೆಡ್ ಫೋಟೋಸ್ ಮಾತ್ರ ನಿಮಗೆ ಬರೋದು. ಹಾಗಾಗಿ ಅಲೌ ಆಲ್ ಅಂತ ಕೊಡಿ. ನೀವು ಅಲೌ ಆಲ್ ಅಂತ ಕೊಟ್ಟ ನಂತರ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಗ್ಯಾಲರಿಯಲ್ಲಿ ಇರುವಂತಹ ಫೋಟೋಸ್ ಮತ್ತು ವೀಡಿಯೋಸ್ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಇಲ್ಲಿ ನೀವು ವೀಡಿಯೋಸನ್ನು ಸೆಲೆಕ್ಟ್ ಮಾಡಿದರೆ ವೀಡಿಯೋಸ್ ಅಂತ ಎಷ್ಟು ನಿಮ್ಮ ಗ್ಯಾಲರಿಯಲ್ಲಿ ವೀಡಿಯೋಸ್ ಇದೆ ಅದು ಸಿಗುತ್ತೆ. ಫೋಟೋಸ್ ಅಂದರೆ ಫೋಟೋಸ್. ಓಕೆ, ಈಗ ನಿಮಗೆ ಇದರಲ್ಲಿ 1-2-3 ವೀಡಿಯೋ ನಾನು ಸೆಲೆಕ್ಟ್ ಮಾಡ್ತೀನಿ. ನೋಡಿ, ಈ ಥರ ಅದರ ವಿಡಿಯೋ ಮೇಲೆ ಪ್ರೆಸ್ ಮಾಡಿದರೆ ರೈಟ್ ಕ್ಲಿಕ್ ಆಗುತ್ತೆ. ಈ ರೈಟ್ ಕ್ಲಿಕ್ ಸಿಂಬಲ್ ಇದೆಯಲ್ಲ, ಅದನ್ನೇ ನೀವು ಇನ್ನೊಂದು ಸಲ ಪ್ರೆಸ್ ಮಾಡಿದರೆ ಓಕೆ, ಒಂದು ನಿಮಿಷ, ರೈಟ್ ಕ್ಲಿಕ್ ಪ್ರೆಸ್ ಮಾಡಿದರೆ ವಿಡಿಯೋ ಸೆಲೆಕ್ಟ್ ಆಗುತ್ತೆ. ಅದನ್ನೇ ಪ್ರೆಸ್ ಮಾಡಿದರೆ ಅದು ವಿಡಿಯೋ ಸೆಲೆಕ್ಟ್ ಆಗೋದಿಲ್ಲ. ಹಾಗಾಗಿ ನಿಮಗೆ ಎಷ್ಟು ವಿಡಿಯೋ ಬೇಕು ಅಷ್ಟನ್ನು ನೀವು ರೈಟ್ ಕ್ಲಿಕ್ ಮಾಡ್ತಾ ಸೆಲೆಕ್ಟ್ ಮಾಡ್ತಾ ಹೋಗ್ಬೋದು. ಆನಂತರ ಇಲ್ಲಿ ಕೆಳಗಡೆ ಒಂದು ಗ್ರೀನಲ್ಲಿ ರೈಟ್ ಕ್ಲಿಕ್ ಆಪ್ಷನ್ ಇದೆಯಲ್ಲ, ಅದನ್ನು ನೀವು ಸೆಲೆಕ್ಟ್ ಮಾಡಬೇಕು. ಓಕೆ, ಇಲ್ಲಿ ನೆಕ್ಸ್ಟ್ ಅಂತ ಕೊಡಿ. ನೋಡ್ಬೋದು ಈಗ ಇಲ್ಲಿ ವಿಡಿಯೋ 3 ನಾನು ಸೆಲೆಕ್ಟ್ ಮಾಡಿದ್ದೀನಿ. ಈಗ ನಿಮಗೆ ಇದು ಇನ್ಸ್ಟಾಗ್ರಾಮಿಗೆ ಅಂತ ಆದರೆ ಇಲ್ಲಿ ಕ್ಯಾನ್ವಾಸಲ್ಲಿ ನೀವು 9:16 ಅಂತ ರೇಷಿಯೋ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಬೇಕು. ಅದೇ ನೀವು ಯೂಟ್ಯೂಬ್ಗೆ ಅಂತ ಆದರೆ ನೀವು 16:9 ಅಂತ ಸೆಲೆಕ್ಟ್ ಮಾಡಬೇಕು. ಅದರಲ್ಲಿ ಕೂಡ ನಿಮಗೆ ಇದಕ್ಕೆ ನಾನೀಗ ಯೂಟ್ಯೂಬ್ ಶಾರ್ಟ್ಸಿಗೆ ಅಂತ ಆದರೆ 9:16 ಅಂತ ಸೆಲೆಕ್ಟ್ ಮಾಡಬೇಕು. ಯೂಟ್ಯೂಬ್ ವಿಡಿಯೋ ನೀವು ಮಾಡೋದಂತಾದರೆ ನೀವು ಮೊಬೈಲನ್ನು ಅಡ್ಡ ಇಟ್ಕೊಂಡು ಮಾಡಿರ್ತೀರ. ಹಾಗಾಗಿ 16:9 ಸೆಲೆಕ್ಟ್ ಮಾಡಬೇಕು. ಇವತ್ತು ನಾನು ಇಲ್ಲಿ ಶಾರ್ಟ್ಸಿಗೆ ವಿಡಿಯೋ ನಿಮಗೆ ಎಡಿಟ್ ಮಾಡಿ ತೋರಿಸ್ತೀನಿ. ಹಾಗಾಗಿ ಇಲ್ಲಿ 9:16 ಇಟ್ಕೊಂಡು ಎಲ್ಲ ವೀಡಿಯೋಸ್ಗೆ ನಾನು ಸೇಮ್ ರೇಷಿಯೋಲ್ಲಿ ಇಟ್ಕೊಂಡು ಮಾಡ್ತೀನಿ. ಓಕೆ, ಇಷ್ಟ ಆಯ್ತಲ್ಲ. ಈ ಕ್ಯಾನ್ವಾಸನ್ನು ಫಸ್ಟ್ ಆಪ್ಷನಲ್ಲಿ ಆ ರೀತಿ ರೇಷಿಯೋನ ಮೊದಲು ಸೆಲೆಕ್ಟ್ ಮಾಡಬೇಕು. ಆನಂತರ ಇಲ್ಲಿ ಆಡಿಯೋ ಇದೆ. ಆಡಿಯೋದಲ್ಲಿ ನೀವು ನಿಮಗೆ ವಾಯ್ಸ್ ಓವರ್ ಕೊಡಲಿಕ್ಕಿದ್ದರೆ ನೀವು ಇಲ್ಲಿ ರೆಕಾರ್ಡ್ ಆಪ್ಷನನ್ನು ಕ್ಲಿಕ್ ಮಾಡಿ ವೈಲ್ ಯೂಸಿಂಗ್ ದಿಸ್ ಆ್ಯಪ್ ಅಂತ ಆಪ್ಷನ್ ಕೊಡ್ತೀನಿ. ಓಕೆ, ಇಲ್ಲಿ ನೀವು ರೆಕಾರ್ಡನ್ನು ಮಾಡಬೇಕು. ಈಗ ನಾನು ಮಾತಾಡ್ತಾ ಇರೋದೆಲ್ಲ ರೆಕಾರ್ಡ್ ಆಗ್ತಾ ಇರುತ್ತೆ. ಆನಂತರ ನಿಮಗೆ ಅದು ಸ್ಟಾಪ್ ಮಾಡಲಿಕ್ಕೆ
ಸೇಮ್ ರೆಡ್ ಬಟನನ್ನು ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಕೊಡಿ. ನಂತರ ಪ್ಲೇ ಮಾಡಿ ನಿಮಗೆ ತೋರಿಸ್ತೀನಿ. ನಾನು ಮಾತಾಡ್ತಾ ಇರೋದೆಲ್ಲ ರೆಕಾರ್ಡ್ ಆಗ್ತಾ ಇರುತ್ತೆ. ಆ ನಂತರ ನಿಮಗೆ ಅದು ಸ್ಟಾಪ್ ಮಾಡಲಿಕ್ಕೆ ಸೇಮ್ ರೆಡ್ ಬಟನನ್ನು ಓಕೆ. ಈಗ ನೀವು ಇಲ್ಲಿ ರೆಕಾರ್ಡನ್ನು ಆಪ್ಷನನ್ನು ಕ್ಲಿಕ್ ಮಾಡಿದ್ದೀರಿ. ಒಂದು ವೇಳೆ ನಿಮಗೆ ಈ ರೆಕಾರ್ಡ್ ಎಷ್ಟು ಸ್ಪೇಸ್ ಬೇಕು ಅಲ್ಲರವರೆಗೆ ಡ್ರ್ಯಾಗ್ ಮಾಡ್ಬೋದು, ಅಥವಾ ಫುಲ್ಲು ವೀಡಿಯೋಕ್ಕೆ ಸೇಮ್ ಆಡಿಯೋ ಬೇಕಿದ್ದರೆ ಅದನ್ನು ಡ್ರ್ಯಾಗ್ ಮಾಡಿ ಫುಲ್ ಮಾಡ್ಬೋದು, ಆ ರೀತಿ. ಓಕೆ, ರೆಕಾರ್ಡ್ ಎಷ್ಟು ನೀವು ಮಾಡ್ತಾ ಹೋಗ್ತೀರಿ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ನಿಮಗೆ ಇಲ್ಲಿ ರೈಟ್ ಕ್ಲಿಕ್ ಮಾಡ್ತೀನಿ. ಓಕೆ, ಇಲ್ಲಿ ಸೆಕೆಂಡ್ ಆಪ್ಷನಲ್ಲಿ ನೀವು ರೆಕಾರ್ಡ್ ಆಪ್ಷನ್ ಮಾಡಿ ಗೊತ್ತಾಯ್ತಲ್ವಾ. ಆನಂತರ ಮ್ಯೂಸಿಕ್ ಅಂದರೆ ನಿಮಗೆ ಗೊತ್ತೇ ಇದೆ, ಮ್ಯೂಸಿಕಲ್ಲಿ ಸಾಂಗನ್ನು ನಿಮಗೆ ಗ್ಯಾಲರಿಯಲ್ಲಿರುವ ಸಾಂಗ್ಸನ್ನು ಆ್ಯಡ್ ಮಾಡಲಿಕ್ಕೆ. ಇಫೆಕ್ಟ್ಸ್ ಅಂದರೆ ಸೇಮ್, ಆದರೆ ನಿಮಗೆ ಇಲ್ಲಿ ಆಪ್ಷನ್ ಸಿಗುತ್ತೆ. ಕೆಲವು ಈ ವಾಲ್ಯೂಮ್ಸು, ಈ ಆ್ಯನಿಮಲ್ ಸೌಂಡು, ಆ ಥರ ಎಲ್ಲ. ಓಕೆ, ಅದನ್ನು ನಿಮಗೆ ಬೇಕಿದ್ದರೆ ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ ನಿಮಗೆ ಇಲ್ಲಿ ಸ್ಟಿಕ್ಕರ್ ಅಂತ, ಮತ್ತು ಇದರಲ್ಲಿ ಒಂದು ಆಡಿಯೋದಲ್ಲಿ ನಿಮಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ, ನಿಮಗೆ ಈಗ ಯಾವುದಾದ್ರೂ ಒಂದು ವಿಡಿಯೋ ಯಾರಾದರೂ ಕಳಿಸಿರ್ತಾರೆ, ಆ ವಿಡಿಯೋದ ಆಡಿಯೋ ನಿಮಗೆ ನಿಮ್ಮ ಈ ವಿಡಿಯೋಕ್ಕೆ ಬೇಕು ಅಂತಾದರೆ ಇಲ್ಲಿ ಮ್ಯೂಸಿಕ್ಗೆ ಹೋಗಿ ಎಕ್ಸ್ಟ್ರಾಕ್ಟ್ ಆಡಿಯೋ ಫ್ರಮ್ ವಿಡಿಯೋ ಅಂತ ಒಂದು ಆಪ್ಷನ್ ಇರುತ್ತೆ ನೋಡಿ. ಅದರಿಂದ ನೀವು ಈಗ ನಾನು ಈ ಮ್ಯೂಸಿಕನ್ನು ನಿಮಗೆ ಈ ನನ್ನ ವಿಡಿಯೋಕ್ಕೆ ಎಕ್ಸ್ಟ್ರಾಕ್ಟ್ ಮಾಡಬೇಕಂತಿದ್ರೆ ಅದನ್ನು ನಾನು ಸೆಲೆಕ್ಟ್ ಮಾಡಿ ನೋಡಿ ಪ್ಲೇ ಮಾಡ್ತೀನಿ. ಓಕೆ, ಈ ಆಡಿಯೋನ ನಾನು ಈ ನನ್ನ ವಿಡಿಯೋಗೆ ಸೆಲೆಕ್ಟ್ ಮಾಡಿದರೆ ಇಲ್ಲಿ ನಿಮಗೆ ನನ್ನ ಓಕೆ, ಆ ವಿಡಿಯೋ ಆಡಿಯೋ ನಿಮಗೆ ಇಲ್ಲಿ ಸೆಲೆಕ್ಟ್ ಆಗುತ್ತೆ. ನನಗೆ ಇದು ಬೇಡ, ಡಿಲೀಟ್ ಮಾಡ್ತೀನಿ. ಓಕೆ, ಇಲ್ಲಿ ಕ್ಯಾನ್ವಾಸ್ ಮತ್ತು ಆಡಿಯೋನ ನೋಡಿದ್ರಲ್ಲ. ನೆಕ್ಸ್ಟ್ ಇಲ್ಲಿ ಸ್ಟಿಕ್ಕರ್ ಅನ್ನೋ ಆಪ್ಷನ್ ಇದೆ. ಇದು ನಿಮಗೆ ಮೇನ್ ಯೂಟ್ಯೂಬ್ ಥಂಬ್ನೈಲ್ ಮಾಡಲಿಕ್ಕೆ ಇದು ಯೂಸ್ ಆಗೋದು. ಹಾಗಾಗಿ ನಾನು ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ನಿಮಗೆ ಸ್ಟಿಕ್ಕರ್ ಗ್ಯಾಲರಿ ಹೋಗಿ ಹೇಗೆ ಅಪ್ಲೋಡ್ ಮಾಡೋದು ಅಂತ. ಹಾಗಾಗಿ ನೆಕ್ಸ್ಟ್ ನಮಗೆ ಬೇಕಾದದ್ದು ಮೇನ್ ಇಲ್ಲಿ ಸ್ಟಿಕ್ಕರನ್ನು ನಾನು ಥಂಬ್ನೈಲ್ ಮಾಡುವಾಗ ನಿಮಗೆ ಹೇಳ್ಕೊಡ್ತೀನಿ ಅದು ಹೇಗೆ ಮಾಡೋದು ಅಂತ. ನೆಕ್ಸ್ಟ್ ಇಲ್ಲಿ ನೀವು ಟೆಕ್ಸ್ಟ್ ಅನ್ನೋ ಆಪ್ಷನ್ ಇದೆಯಲ್ಲ, ಇದು ನಿಮಗೆ ಇಂಪಾರ್ಟೆಂಟ್. ಈಗ ವಿಡಿಯೋ ಎಡಿಟಿಂಗ್ಗೆ ಇಂಪಾರ್ಟೆಂಟ್. ಟೆಕ್ಸ್ಟ್ ಮೆಸೇಜ್ ಅಥವಾ ಟೆಕ್ಸ್ಟ್ ನಿಮಗೆ ಇಲ್ಲಿ ಆ್ಯಡ್ ಮಾಡಬೇಕು ಅಂತಾದರೆ ಟೆಕ್ಸ್ಟ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿ ನಿಮಗೆ ಏನು ಬರಿಬೇಕು ಅದನ್ನೆಲ್ಲ ಇಲ್ಲಿ ಟೈಪ್ ಮಾಡ್ತಾ ಹೋಗಿ. ಓಕೆ, ಟೈಪ್ ಮಾಡಿದ ನಂತರ ರೈಟ್ ಕ್ಲಿಕ್ ಕೊಟ್ಟು ನಿಮಗೆ ಯಾವ ಸ್ಪೇಸಲ್ಲಿ ಬೇಕು ಅಲ್ಲಿ ನೀವು ಡ್ರ್ಯಾಗ್ ಮಾಡಿ ಅದನ್ನು ಟೆಕ್ಸ್ಟನ್ನು ಅಲ್ಲಿ ಇಡ್ಬೋದು. ಹಾಗೆಯೇ ಸೇಮ್ ಇಲ್ಲಿ ಸೆಲೆಕ್ಟ್ ಆಗಿದೆ, ನೀವು ಅದನ್ನೇ ಪ್ರೆಸ್ ಮಾಡಿದರೆ ಸೆಲೆಕ್ಟ್ ಆಗಲಿಲ್ಲ. ಸೇಮ್ ಮೆಸೇಜನ್ನು ಸೆಲೆಕ್ಟ್ ಮಾಡಿದರೆ ಸೆಲೆಕ್ಟ್ ಆಗಿರ್ತದೆ ಮೆಸೇಜ್. ಆಗ ನೀವು ಎಡಿಟ್ ಕೊಟ್ಟು ನಿಮಗೆ ಇಲ್ಲಿ ಟೆಕ್ಸ್ಟ್ ಫಾಂಟ್ ಸ್ಟೈಲ್ ಇರ್ತದೆ, ಹಾಗೆಯೇ ಕಲರ್, ಬ್ಯಾಕ್ಗ್ರೌಂಡ್, ಅದರದ್ದು ಬಾರ್ಡರ್ ಎಲ್ಲ ಲೇಬಲ್ ಬೇಕಿದ್ದರೆ ಲೇಬಲ್ ಹಾಕ್ಬೋದು. ಆ ರೀತಿ ಎಲ್ಲ ಆಪ್ಷನ್ಸ್ ಇದೆ. ಹಾಗೆಯೇ ಇಲ್ಲಿ ಥರ್ಡ್ ಆಪ್ಷನ್ ಫಾಂಟ್, ಇಲ್ಲಿ ಫೋರ್ತ್ ಆಪ್ಷನ್ ಇದೆಯಲ್ಲ ಅದರಲ್ಲಿ ನೀವು ಟೆಕ್ಸ್ಟ್ ಸೈಜ್ ಕೂಡ ಎಷ್ಟು ಬೇಕು ನಿಮಗೆ ಅಷ್ಟನ್ನು ನೀವು ಸೆಟ್ ಮಾಡ್ಕೋಬೋದು. ಓಕೆ, ಇದಿಷ್ಟು ಟೆಕ್ಸ್ಟ್. ಆನಂತರ ನೀವು ರೈಟ್ ಕ್ಲಿಕ್ ಕೊಡಬೇಕು. ಓಕೆ, ಇದನ್ನು ನೀವು ಕಂಟಿನ್ಯೂಸ್ ಆಗಿ ಇದರ ಮೇಲೇ ಇನ್ನೊಂದು ಟೆಕ್ಸ್ಟ್ ಆ್ಯಡ್ ಮಾಡ್ಬೋದು. ಓಕೆ, ಇದೇ ಸೇಮ್ ಪ್ಲೇಸಲ್ಲಿ ಕೂಡ ಮಾಡ್ಬೋದು, ಅಥವಾ ಬೇರೆ ಪ್ಲೇಸಲ್ಲಿ ಕೂಡ ಸ್ವಲ್ಪ ಡ್ರ್ಯಾಗ್ ಮಾಡಿದರೆ ನಿಮಗೆ ಆ್ಯಡ್ ಮಾಡ್ಬೋದು. ಇದನ್ನು ನೀವು ಈ ರೀತಿಯಾಗಿ ಡ್ರ್ಯಾಗ್ ಮಾಡಿ ಕೂಡ ನೀವು ಸೈಜನ್ನು ಸೆಲೆಕ್ಟ್ ಮಾಡ್ಬೋದು. ಹಾಗೆಯೇ ನಾನು ಆಗಲೇ ತೋರಿಸಿದಾಗೆ ಟೆಕ್ಸ್ಟಲ್ಲಿ ಹೋಗಿ ಫೋರ್ತ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ನಿಮಗೆ ಟೆಕ್ಸ್ಟ್ ಸೈಜನ್ನು ಸೆಲೆಕ್ಟ್ ಮಾಡ್ಬೋದು. ಆನಂತರ ರೈಟ್ ಕ್ಲಿಕ್ ಕೊಡಬೇಕು. ಎಲ್ಲ ಎಡಿಟ್ ಮಾಡಿದ ನಂತರ ರೈಟ್ ಕ್ಲಿಕ್ ಕೊಡಲಿಕ್ಕೆ ಮರಿಬೇಡಿ, ಯಾಕಂದರೆ ಅದು ವಿಡಿಯೋ ಸೇವ್ ಆಗಬೇಕಂತಾದರೆ ರೈಟ್ ಕ್ಲಿಕ್ ಕೊಡಬೇಕು. ನೆಕ್ಸ್ಟ್ ನಿಮಗೆ ಇಲ್ಲಿ ಎಫೆಕ್ಟ್ಸ್ ಅನ್ನೋ ಆಪ್ಷನ್ ಇರುತ್ತೆ. ವಿಡಿಯೋಕ್ಕೆ ಜಾಸ್ತಿಯಾಗಿ ನಾವು ಎಫೆಕ್ಟ್ಸ್ ಹಾಕೋದಿಲ್ಲ, ನಾರ್ಮಲ್ ಆಗಿದ್ರೇ ಒಳ್ಳೆಯದು. ಅದು ನಿಮಗೆ ಒಂದು ಜಸ್ಟ್ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಅಡ್ಜಸ್ಟಿಂಗ್ ಅಂತ ಹೋಗಿ, ಈಗ ನೀವು ನಾನು ಫ್ರೈಡ್ ರೈಸ್ ಮತ್ತು ಒಂದು ಪನ್ನೀರ್ ಮಂಚೂರಿಯನ್ ಒಂದು ರೆಸಿಪಿ ಮಾಡಿದ್ದೆ, ಅದರದೊಂದು ವೀಡಿಯೋಸ್ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಬ್ರೈಟ್ನೆಸ್ ಕೊಟ್ಟರೆ ಸ್ವಲ್ಪ ಇಲ್ಲಿ ಬ್ರೈಟ್ನೆಸ್ ಹೇಗೆ ಎಡಿಟ್ ಮಾಡಬೇಕು ಅಂತ. ಈಗ ನಾರ್ಮಲಾಗಿ ಈ ರೀತಿಯಾದ ಕಲರ್ ಇದೆ, ಸ್ವಲ್ಪ ನಾನು ಇದನ್ನು ಬ್ರೈಟ್ನೆಸ್ಸನ್ನು ಕಡಿಮೆ ಮಾಡ್ತೀನಿ, ಕಾಂಟ್ರಾಸ್ಟನ್ನು ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಹಾಗೆಯೇ ಇಲ್ಲಿ ಫೋರ್ತ್ ಆಪ್ಷನ್ ಸ್ಯಾಚುರೇಷನ್ ಅಂತಿದೆಯಲ್ಲ ಅದನ್ನು ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಆಗ ನಿಮಗೆ ನೀವು ನೋಡ್ಬೋದು ಡಿಫ್ರೆನ್ಸ್. ಇಲ್ಲಿ ಜಾಸ್ತಿ ಮಾಡಿದರೆ ಈ ರೀತಿ ಡಾರ್ಕ್ ಆಗುತ್ತೆ, ಸ್ವಲ್ಪ ಡಾರ್ಕ್ ಮಾಡಿದರೆ ಒಂದು 5 to 6 ಅದಿಟ್ಟರೆ ನಿಮಗೆ ನೋಡ್ಬೋದು. ಈಗ ನಾರ್ಮಲ್ ಈ ಕಲರ್ ಇತ್ತು, ಸ್ವಲ್ಪ ಜಾಸ್ತಿ ಮಾಡಿದರೆ ನಿಮಗೆ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಸ್ವಲ್ಪ. ಓಕೆ, ಆನಂತರ ಶಾರ್ಪ್ನೆಸ್ಸನ್ನು ಕ್ಲಿಕ್ ಮಾಡಿದರೆ ಶಾರ್ಪ್ನೆಸ್ ಕೂಡ ಆಪ್ಷನ್ ಇದೆ, ಇದನ್ನು ನೀವು ಸೇವ್ ಮಾಡಬೇಕು. ಈಗ ನಾನು ಇದನ್ನೇ ಈಗ ಒಂಥರ ಪ್ರೆಸ್ ಮಾಡಿ ನಿಮಗೆ ತೋರಿಸ್ತೀನಿ. ಈಗ ನೀವು ಇದೇ ಫಿಲ್ಟರ್ ಅಥವಾ ನಿಮಗೆ ಈ ಅಡ್ಜಸ್ಟ್ಮೆಂಟ್ ಏನಿದೆ ಕಲರ್ ಇದು, ಅದು ಒಂದೇ ವೀಡಿಯೋಕ್ಕೆ ಅಂತ ಆದರೆ ಜಸ್ಟ್ ರೈಟ್ ಕ್ಲಿಕ್ ಮಾಡಿ ಎಲ್ಲ ವೀಡಿಯೋಕ್ಕೂ ಸೇಮ್ ಆಗಬೇಕು ಅಂತ ಆದರೆ ಇಲ್ಲಿ ಡಬಲ್ ರೈಟ್ ಕ್ಲಿಕ್ ಮಾರ್ಕ್ ಇದೆಯಲ್ಲ ಅದನ್ನು ಪ್ರೆಸ್ ಮಾಡಿ ಅಪ್ಲೈ ಟು ಆಲ್ ಅಂತ ಕೊಟ್ಟರೆ ಎಲ್ಲ ವೀಡಿಯೋಕ್ಕೂ ಆ ಎಫೆಕ್ಟ್ ನಿಮಗೆ ಸೇವ್ ಆಗುತ್ತೆ. ಆನಂತರ ನೀವು ರೈಟ್ ಕ್ಲಿಕ್ ಕೊಡಬೇಕು. ಓಕೆ, ಫಿಲ್ಟರ್ ಕೂಡ ಅಷ್ಟೇ, ಇದು ಕಲರ್ ಚೇಂಜ್ ಮಾಡೋದು. ನಾವಿಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿದ ನಂತರ ಫಿಲ್ಟರ್ ಹಾಕಬೇಕಂತೇನಿಲ್ಲ, ನಾರ್ಮಲ್ ಇದ್ರೇ ಚೆಂದ.
ಓಕೆ, ರೈಟ್ ಕ್ಲಿಕ್ ಮಾಡಿ ಸೇವ್ ಮಾಡಿ. ಆನಂತರ ನಿಮಗೆ ಇಲ್ಲಿ ಇದು ಪ್ರೀ ಕಟ್ ಇದೆಲ್ಲ ನಿಮಗೆ ಬೇಡ. ಈಗ ಸ್ಪ್ಲಿಟ್ ಅನ್ನೋ ಆಪ್ಷನ್ ಕೂಡ ತುಂಬ ಯೂಸ್ ಆಗುತ್ತೆ. ಯಾಕಂದರೆ ನೋಡಿ, ಈಗ ನಾನೊಂದು ವೀಡಿಯೋದಲ್ಲಿ ಯಾವುದೇ ವೀಡಿಯೋ ಆಗಿರಲಿ ನಿಮ್ಗೆ ಈಗ ಸ್ಟಾರ್ಟಿಂಗ್ ಅಂದರೆ ಬೇಡ ಅಂತ ಆದರೆ ಈಗ ಡ್ರ್ಯಾಗ್ ಮಾಡಿ ನೀವು ಅದನ್ನು ಡಿಲೀಟ್ ಮಾಡ್ಬೋದು, ಅಥವಾ ಎಷ್ಟು ಬೇಕಷ್ಟು ನೀವು ಅದನ್ನು ಸೆಲೆಕ್ಟ್ ಮಾಡ್ಬೋದು. ಅದೇ ನೀವು ಇಲ್ಲಿ ಒಂಥರ ಇಲ್ಲಿ ಮಿಡಲ್ ಪಾರ್ಟ್ ನಿಮಗೆ ನೋಡಿ ನಾನು ಇಲ್ಲಿ ತೋರಿಸ್ತಿದ್ದೀನಲ್ಲ, ಈ ಮಿಡಲ್ ಪಾರ್ಟ್ ನಿಮಗೆ ಬೇಡ ಅಂತ ಆದರೆ ಎಲ್ಲಿಂದ ಬೇಡ ಎಲ್ಲಿ ತನಕ ಬೇಡ ಅಂತ ಒಂದು ನೀವು ಅದನ್ನು ಸೆಲೆಕ್ಟ್ ಮಾಡಬೇಕು. ಈಗ ಸ್ಟಾರ್ಟಿಂಗ್ ನಂಗೆ ಒಂದು ಇಲ್ಲಿಂದ ಆ ವಿಡಿಯೋ ಬೇಡ, ಅಲ್ಲಿ ನೀವು ಈ ಮಾರ್ಕನ್ನು ಇಟ್ಕೊಂಡು ಸ್ಪ್ಲಿಟ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಬೇಕು. ಆಗ ನಿಮಗೆ ಈ ವಿಡಿಯೋ 2 ಪಾರ್ಟಾಗಿ ಸ್ಪ್ಲಿಟ್ ಆಗುತ್ತೆ. ಹಾಗೆಯೇ ಎಲ್ಲಿ ತನಕ ಬೇಡ ನಿಮಗೆ ಅಲ್ಲಿವರೆಗೆ ನೀವು ಸ್ವಲ್ಪ ಡ್ರ್ಯಾಗ್ ಮಾಡಿ ನಂತರ ಅಲ್ಲಿಗೆ ನೀವು ಸ್ಪ್ಲಿಟ್ ಅನ್ನೋ ಆಪ್ಷನನ್ನು ಕೊಡಬೇಕು. ಆಗ ಈ ಮಿಡಲ್ ಪಾರ್ಟ್ ನಿಮಗೆ ಬೇಡ ಅಂತ ಸೆಲೆಕ್ಟ್ ಆಗಿರ್ತದಲ್ಲ, ಅದನ್ನು ನೀವು ಡಿಲೀಟ್ ಮಾಡ್ಬೋದು. ಓಕೆ, ಒಂದು ವೇಳೆ ಈಗ ನಿಮಗೆ ಆ ಪಾರ್ಟ್ ಬೇಕು ತಕ್ಷಣ ಅಂತ ಆದರೆ ಇಲ್ಲೇನು ಆರೋ ಮಾರ್ಕ್ ಇದೆಯಲ್ಲ ಅದನ್ನು ಪ್ರೆಸ್ ಮಾಡಿದರೆ ಅದು ಮತ್ತೆ ನಿಮಗೆ ಬರುತ್ತೆ ವಿಡಿಯೋ. ಬೇಡ ಅಂತ ಆದರೆ ಈ ಸೈಡ್ ಆರೋ ಮಾರ್ಕ್ ಇದೆಯಲ್ಲ ಅದನ್ನು ನೀವು ಡಿಲೀಟ್ ಮಾಡ್ಬೋದು. ಓಕೆ, ಇದು ನಿಮಗೆ ಸ್ಪ್ಲಿಟ್ ಅನ್ನೋ ಆಪ್ಷನನ್ನು ಯೂಸ್ ಮಾಡಲಿಕ್ಕೆ. ಹಾಗೆಯೇ ವಿಡಿಯೋ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡೋ ಆಪ್ಷನ್ ಇಲ್ಲಿದೆ. ಆ ನಂತರ ವಾಲ್ಯೂಮ್ ಇಲ್ಲಿ ನಿಮಗೆ ಮೇನ್ ಬೇಕಾದದ್ದು. ಈಗ ನೀವು ವಿಡಿಯೋ ಶೂಟ್ ಮಾಡಿದಾಗ ನಿಮಗೆ ನಾರ್ಮಲಾಗಿ ವಿಡಿಯೋದಲ್ಲಿ ವಾಯ್ಸ್ ಇರುತ್ತೆ ನೋಡಿ, ನಾನು ಮಾತಾಡ್ತಾ ಇರೋದೆಲ್ಲ ರೆಕಾರ್ಡ್ ಆಗ್ತಾ ಇರುತ್ತೆ. ಈ ವಿಡಿಯೋದಲ್ಲಿ ಒಂಥರ ಬ್ಯಾಕ್ಗ್ರೌಂಡ್ ವಾಯ್ಸ್ ಇದೆಯಲ್ಲ ಅದನ್ನು ನೀವು ವಾಲ್ಯೂಮ್ನಲ್ಲಿ ಫುಲ್ 100% ಕಡಿಮೆ ಮಾಡಿ ಮ್ಯೂಟ್ ಮಾಡಬೇಕು. ಒಂದು ವೇಳೆ ನಿಮಗೆ ಆ ವಾಯ್ಸ್ ಬೇಡ ಅಂತ ಆದರೆ ಮಾತ್ರ. ಎಲ್ಲದಕ್ಕೂ ಬೇಡ ಅಂತಾದರೆ ಇಲ್ಲಿ ಅಪ್ಲೈ ಟು ಆಲ್ ಇದೆಯಲ್ಲ ಡಬಲ್ ಕ್ಲಿಕ್, ಅದನ್ನು ನೀವು ಅಪ್ಲೈ ಟು ಆಲ್ ಅಂತ ಕೊಟ್ಟು ರೈಟ್ ಕ್ಲಿಕ್ ಮಾಡಬೇಕು. ನಿಮಗೆ ಅಲ್ಲಿ ಸಿಂಗಲ್ಗೆ ಮಾತ್ರ ಬೇಡ. ಈಗ ಈ ವಾಲ್ಯೂಮ್ ನನಗೆ ಬೇಕು ಸೆಕೆಂಡ್ ಒನ್ ಅಂತಾದರೆ ನೀವು ಇದನ್ನು ಫುಲ್ ವಾಲ್ಯೂಮ್ ಇಟ್ಕೊಂಡು ಎಷ್ಟು ಬೇಕು ಅಷ್ಟು ವಾಲ್ಯೂಮ್ ಇಟ್ಕೊಂಡು ರೈಟ್ ಕ್ಲಿಕ್ ಕೊಟ್ಟರೆ ವಾಲ್ಯೂಮ್ ಬರುತ್ತೆ. ಯಾವುದಕ್ಕೂ ಬೇಡ ಅಂತಾದರೆ ಇಲ್ಲಿ ನೀವು ಎಲ್ಲ ಬೇಕು ಅಂತಂದರೆ ಇದನ್ನು ಸೆಲೆಕ್ಟ್ ಮಾಡಿ. ಇದು ನಾನು ಒಂದು ಸೆಲೆಕ್ಟ್ ಮಾಡಿದ್ದೀನಲ್ಲ, ಹಾಗಾಗಿ ಅದು ಮತ್ತು ಎಲ್ಲದಕ್ಕೂ ಮ್ಯೂಟ್ ಮಾಡಿ ಇಡ್ತೀನಿ. ಓಕೆ, ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡಲಿಕ್ಕೆ ಇದು ನಾವು ಒಂದು ವೇಳೆ ಈ ಸೈಜನ್ನು ಸ್ವಲ್ಪ ಸಣ್ಣದಾಗಿ ಏನಾದರೂ ವೀಡಿಯೋ ಮಾಡಬೇಕು, ಬ್ಯಾಕ್ಗ್ರೌಂಡ್ ಸ್ವಲ್ಪ ಚೇಂಜ್ ಆಗಬೇಕು ಅಂತಾದರೆ ನೋಡಿ ಈ ರೀತಿ ಡ್ರ್ಯಾಗ್ ಮಾಡಿ ನಾನು ಒಂದು ಸ್ವಲ್ಪ ಈಗ ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ ಇದೆ, ವೈಟ್ ಮಾಡಬೇಕಾ, ರೆಡ್ಡ ಅಥವಾ ಆರೆಂಜ್, ಎಲ್ಲೋ ಯಾವುದೇ ಕಲರ್ ನಿಮಗೆ ಬೇಕಿದ್ದರೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಓಕೆ, ಅಂತ ರೈಟ್ ಕ್ಲಿಕ್ ಕೊಡಿ. ಈಗ ವಿಡಿಯೋ ಸ್ಪೀಡ್ ನಿಮಗೆ ಸ್ಲೋ ಆಗಿ ಪ್ಲೇ ಆಗಬೇಕಾ ವಿಡಿಯೋ ಅಥವಾ ಸ್ವಲ್ಪ ಫಾಸ್ಟಾಗಿ ವಿಡಿಯೋ ಪ್ಲೇ ಆಗಬೇಕಾ, ಈ ರೀತಿಯಾಗಿ ನೀವು ಸೆಲೆಕ್ಟ್ ಮಾಡಲಿಕ್ಕೆ. ಓಕೆ, ಇದು ಸ್ಪೀಡ್. ಆ್ಯನಿಮೇಷನ್ ಅಂದರೆ ನೀವೀಗ ಇದನ್ನೆಲ್ಲ ನಾನು ನಿಮಗೆ ಡೀಟೇಲಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಆ್ಯನಿಮೇಷನ್ದೇ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಯಾಕಂದರೆ ಆ್ಯನಿಮೇಷನಲ್ಲಿ ನಿಮಗೆ ಸ್ವಲ್ಪ ಡೀಟೇಲಾಗಿ ಕಲೀಲಿಕ್ಕಿದೆ. ಆ್ಯನಿಮೇಷನ್ ಅಂದರೆ ಈಗ ನೀವು ಸ್ಟಾರ್ಟಿಂಗ್ ವಿಡಿಯೋ ಆಗುವಾಗ ಒಂಥರ ಒಂದು ಓಪನ್ ಥರ ಒಂಥರ ಆಗುತ್ತೆ ನೋಡಿ ಫಿಲ್ಮಲ್ಲಿ, ಆ ರೀತಿಯಾದ ಒಂದು ಎಫೆಕ್ಟ್ಸ್. ಹಾಗೆಯೇ ಔಟ್ ಅಂತಂದರೆ ವಿಡಿಯೋ ಎಂಡ್ ಆಗುವಾಗ ಒಂದು ಯಾವ ರೀತಿ ಎಫೆಕ್ಟ್ಸನ್ನು ಕೊಡಬೇಕು ಆ ರೀತಿ ಎಲ್ಲ. ಓಕೆ, ಅದನ್ನೆಲ್ಲ ನಿಮಗೆ ನಾನು ಡೀಟೇಲಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಕ್ರಾಪ್ ಅಂತಂದರೆ ಫೋಟೋ ಸೈಜ್ ಎಲ್ಲ ಕ್ರಾಪ್ ಮಾಡೋದು, ಫೋಟೋಸ್ ಇದೆ ಇದನ್ನೆಲ್ಲ ನಿಮಗೆ ಕ್ರಾಪ್ ಮಾಡ್ಬೋದು. ಆ ನಂತರ ಇದೆಲ್ಲ ಅಷ್ಟು ಏನು ಯೂಸ್ ಆಗೋಲ್ಲ. ವಾಯ್ಸ್ ಎಫೆಕ್ಟ್ ಅಂದರೆ ನಿಮಗೆ ಸ್ವಲ್ಪ ವಾಯ್ಸ್ ಎಫೆಕ್ಟನ್ನು ಚೇಂಜ್ ಮಾಡೋ ಆಪ್ಷನ್ಸ್ ಇಲ್ಲಿರುತ್ತೆ. ಹಾಗೆಯೇ ಡುಪ್ಲಿಕೇಟ್ ಅಂದರೆ ಇನ್ನೊಂದು, ಈಗ ನೀವು ಸೆಲೆಕ್ಟ್ ಮಾಡಿದ ವಿಡಿಯೋ ಇನ್ನೊಂದು ಡುಪ್ಲಿಕೇಟ್ ಆಗ್ತಾ ಹೋಗುತ್ತೆ. ಓಕೆ, ಈಗ ನೆಕ್ಸ್ಟ್ ಇಲ್ಲಿ ರೊಟೇಟ್ ಅಂದರೆ ನಿಮಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇದೆ, ರೊಟೇಟ್ ಆಗ್ತಾ ಇರುತ್ತೆ ಫೋಟೋಸ್ ಅಥವಾ ವೀಡಿಯೋಸ್. ಓಕೆ, ಆಲ್ಮೋಸ್ಟ್ ನಾನೆಲ್ಲ ಆಯಿತು ಅಂತ ಅನ್ಕೋತೀನಿ. ಇದೆಲ್ಲ ಅಷ್ಟು ಯೂಸ್ ಇಲ್ಲ. ರಿವರ್ಸ್ ಅಂದರೆ ವಿಡಿಯೋ ಸ್ಟಾರ್ಟಿಂಗ್ ಎಂಡ್ ಯಾವ ಥರ ಇದೆ ಅದು ರಿವರ್ಸ್ ಆಗಿ ಬರುತ್ತೆ ಅಷ್ಟೇ. ಓಕೆ, ನಾನಿನ್ನು ಈ ಸ್ಟಿಕ್ಕರ್ ಮೇಯ್ನಾಗಿ ಯಾವ ರೀತಿ ಆ್ಯಡ್ ಮಾಡೋದು ಹಾಗೆಯೇ ಆ್ಯನಿಮೇಷನ್ ಹೇಗೆ ಮಾಡೋದು ಅಂತ ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಅಥವಾ ಸಪ್ರೇಟ್ ವಿಡಿಯೋ ಮಾಡಿ ನಾನು ನಿಮಗೆ ಕಳಿಸ್ತೀನಿ. ಈಗ ಇಷ್ಟೆಲ್ಲ ಆದ ನಂತರ ನಿಮಗೆ ಫೈನಲ್ ಆಗಿ ವಿಡಿಯೋ ಓಕೆ ಆಯಿತು ಅಂತ ಅಂದರೆ ಇಲ್ಲಿ ಥರ ಪ್ಲೇ ಮಾಡಿ ನೋಡಿ ಯಾವ ರೀತಿ ಅದು ವಿಡಿಯೋ ಕರೆಕ್ಟ್ ಆಗಿದೆಯಾ, ಎಡಿಟ್ ಟೆಕ್ಸ್ಟ್ ಎಲ್ಲ ಸರಿಯಾಗಿದೆಯಾ ಅಂತೆಲ್ಲ ಚೆಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಕೆಳಗಡೆ ಇನ್ಶಾರ್ಟ್ ಆ್ಯಪ್ ಇದು ಒಂದು ವಾಟರ್ ಮಾರ್ಕ್ ಕಾಣ್ತಾ ಇದೆ ಅಲ್ವಾ, ಅದನ್ನು ನೀವು ಹೇಗೆ ರಿಮೂವ್ ಮಾಡಬೇಕು ಅಂತ ನಾನು ತೋರಿಸ್ತೀನಿ. ಮೊದಲಿಗೆ ಇಲ್ಲಿ ಒಂಥರ ರಾಂಗ್ ಮಾರ್ಕ್ ಇದೆಯಲ್ಲ ಅದನ್ನು ನೀವು ಪ್ರೆಸ್ ಮಾಡಿ ಫ್ರೀ ರಿಮೂವ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದರೆ ನಿಮಗೆ ಆ ವಾಟರ್ ಮಾರ್ಕ್ ಹೋಗುತ್ತೆ. ಓಕೆ, ಇದು ಹೋದ ನಂತರ ನೀವು ವಿಡಿಯೋನ ಎಕ್ಸ್ಪೋರ್ಟ್ ಮಾಡಿ ಸೇವ್ ಮಾಡ್ಕೋಬೋದು. ನನಗೆ ನಿಮಗೆಲ್ಲ ಅರ್ಥ ಆಯಿತು ಅಂತ ಅನ್ಕೋತೀನಿ. ನೋಡಿದ್ರಲ್ಲ, ವಾಟರ್ ಮಾರ್ಕ್ ರಿಮೂವ್ ಆಯಿತು. ಈಗ ಇಲ್ಲಿ ಎಕ್ಸ್ಪೋರ್ಟ್ ಕೊಟ್ಟು ಎಲ್ಲ ಅಂತ ಕೊಡಿ ನೋಟಿಫಿಕೇಷನ್. ಇಲ್ಲೆಲ್ಲ ಈ ರೇಷಿಯೋ ಇದೇ ಸೇಮ್ ಇರಬೇಕು, ಆಗ ವಿಡಿಯೋ ಕರೆಕ್ಟ್ ಆಗುತ್ತೆ. ಹಾಗೆಯೇ ಎಕ್ಸ್ಪೋರ್ಟ್ ಕೊಟ್ಟರೆ ವಿಡಿಯೋ ಸೇವ್ ಆಗುತ್ತೆ. ಓಕೆ, ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ.
ವಿಡಿಯೋ ಇಷ್ಟ ಆದರೆ ನಾನಾಗಲೇ ಹೇಳಿದಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಒಂದು ಯೂಸ್ಫುಲ್ ವಿಡಿಯೋ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಹಾಗೆಯೇ ಥಂಬ್ನೈಲ್ ಹೇಗೆ ಕ್ರಿಯೇಟ್ ಮಾಡಬೇಕು, ನಂತರ ಮ್ಯೂಸಿಕಲ್ಲಿ ನಿಮಗೆ ಈ ವೋಕಲ್ ರಿಮೂವ್ ಹೇಗೆ ಮಾಡೋದು, ಅಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಹಾಗೆ ಇಟ್ಟು ವಾಯ್ಸ್ ಮಾತ್ರ ವೋಕಲ್ ಹೇಗೆ ರಿಮೂವ್ ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಹಾಗೆಯೇ ನಿಮಗೆ ಯಾವ ರೀತಿಯ ವೀಡಿಯೋಸ್, ಹಾಗೆಯೇ ಯಾವ ವೀಡಿಯೋಸ್ ಬೇಕು ಅಂತ ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿದರೆ ನಾನು ಅದನ್ನು ಕೂಡ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿ, ನಾನು ನಿಮಗೆ ಗ್ಯಾಲರಿಯಲ್ಲಿ ಒಂದು ಸಲ ತೋರಿಸ್ತೀನಿ ಆ ವಿಡಿಯೋ ನಾನೀಗ ಸೇವ್ ಮಾಡಿದ್ದನ್ನು. ನೋಡಿದ್ರಲ್ಲ, ಇಲ್ಲಿ ನಾನು ಮಾತಾಡ್ತಾ ಇರೋದೆಲ್ಲ ಓಕೆ, ನೋಡಿದ್ರಲ್ಲ. ಹಾಗಾದರೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಹಾಗೆಯೇ ನಿಮಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಓಕೆನಾ? ಬಾಯ್ ಬಾಯ್.